ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣ ಹಾಗೂ ಶರಣಿಯರೇ, ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಶರಣರ ಸಾಹಿತ್ಯ ಬಿಟ್ಟು ವಿಜ್ಞಾನವಿಲ್ಲ, ವಿಜ್ಞಾನ ಬಿಟ್ಟು ಶರಣರ ಸಾಹಿತ್ಯ ಇಲ್ಲ ಅನ್ನುವಂಥ ಒಂದು ಅವಿನಾಭಾವ ಸಂಬಂಧವನ್ನು ಈ ಒಂದು ವೇದಿಕೆ ಮುಖಾಂತರ ಆ ಸರ್ ಅವರು ನಮಗೆ ತಿಳಿಸಿಕೊಟ್ರು ಅನ್ನುವಂಥದ್ದು ಬಹಳ ಸಂತೋಷ ಅನ್ನಿಸ್ತದೆ ನಮ್ಮೆಲ್ಲರಿಗೂ ಕೂಡ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದುಕಬೇಕಾಗಿತ್ತಂದರೆ, ಪ್ರತಿಯೊಬ್ಬ ಮನುಷ್ಯನ ಬದುಕಿನ ದಾರಿ ಬಹಳ ಸರಳವಾಗಿ ನಡಿಬೇಕಾಗಿತ್ತಂದರೆ ನಾವು ಅಲ್ಲಿ ಇಲ್ಲಿ ಹೋಗೋದು ಬೇಕಾಗಿಲ್ಲ. ಶರಣರ ಸಾಹಿತ್ಯವನ್ನು ತಿಳ್ಕೊಂಡ್ರೆ ಸಾಕು, ಪ್ರತಿಯೊಬ್ಬರ ಬದುಕು ಸರಳವಾಗ್ತದೆ ಅನ್ನುವಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಸ್ಥಳ ಯಾವುದಾದ್ರೂ ಇದ್ದರೆ ಅದು ಚಿತ್ತರಿಗೆ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ. ನಮಗೊಂದು ವಚನ ನೆನಪಾಗ್ತದೆ ಇಲ್ಲಿ ಈ ಒಂದು ವೇದಿಕೆ ಮುಖಾಂತರ. ಏನಂದರೆ, ಒಂದು ಮಾತನ್ನು ಹೇಳ್ತಾರೆ, ಅನಂತ ಕಾಲ ಹೋಗಿ ತರುಮರಾದಿಗಳಲ್ಲಿ ಜಪ ತಪವ ಮಾಡುವುದಕ್ಕಿಂತ, ಅನಂತ ಕಾಲ ಹೋಗಿ ತರುಮರಾದಿಗಳಲ್ಲಿ ಜಪ ತಪವ ಮಾಡುವುದಕ್ಕಿಂತ ಒಂದು ದಿನದ ಲಿಂಗ ಪೂಜೆ ಸಾಲದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು 100 ವರ್ಷ ಹೋಗಿ ಗುಡ್ಡದಾಗ ಹಿಮಾಲಯದಾಗ ಹೋಗಿ ತಪಸ್ಸನ್ನು ಮಾಡೋದಕ್ಕಿಂತ ಒಂದು ದಿನದ ಲಿಂಗ ಪೂಜೆ ಮಾಡಿಕೊಂಡ್ರೆ ಸಾಕು. 100 ವರ್ಷದ ತಪಸ್ಸಿನ ಶಕ್ತಿ ಎಲ್ಲಿ ಐತೆ ಅಂದರೆ ಅದು ಲಿಂಗ ಪೂಜೆ ಒಳಗೆ ಐತೆ ಅನ್ನುವಂಥ ಮಾತನ್ನು ಒಬ್ಬ ಶರಣರು ಹೇಳ್ತಾರೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಮುಂದೆ ಮತ್ತೊಮ್ಮೆ ಹೇಳ್ತಾರೆ ಅವರ, ಅನಂತ ಕಾಲ ಲಿಂಗ ಪೂಜೆ ಮಾಡುವುದಕ್ಕಿಂತ ಒಂದು ದಿನದ ಜಂಗಮ ಸೇವೆ ಸಾಲದೆ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಲಿಂಗ ಪೂಜೆ ಮಾಡ್ಕೊಂತ ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏನು ಮಾಡಬೇಕಾಗಿತ್ತಾರೆ, ಜಂಗಮರ ಸೇವೆಯನ್ನು ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಮುಂದುವರೆದು ಮತ್ತೊಂದು ಮಾತನ್ನು ಹೇಳ್ತಾರೆ, ಅನಂತ ಕಾಲ ಜಂಗಮ ಸೇವೆ ಮಾಡುವುದಕ್ಕಿಂತ ಒಂದು ದಿನದ ಗುರುಚರರ ಸೇವೆ ಸಾಲದೆ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಎಲ್ಲರೂ ಕೂಡ ಭಕ್ತರಾಗಿರುವಂಥ ಎಲ್ಲರೂ ಕೂಡ ಏನು ಮಾಡಬೇಕಾಗಿತ್ತಂದರೆ ಗುರುವಿನ ಸೇವೆಯನ್ನು ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಗುರುವಿನ ಸೇವೆ ಒಳಗೆ ಏನು ಸಿಗ್ತದಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಬದುಕಿನ ಒಂದು ಒಳ್ಳೆಯ ಸಂದೇಶವನ್ನು ಯಾರು ಕೊಡ್ತಾರಂದರೆ, ದೇವರನ್ನು ನಮಗೆ ನೋಡೋಕ್ಕಾಗೋದಿಲ್ಲ, ಆದರೆ ದೇವರನ್ನು ನಾವು ಎಲ್ಲಿ ಕಾಣಬೇಕಾಗಿತ್ತಾರೆ, ಒಬ್ಬ ಗುರುವಿನ ರೂಪದೊಳಗೆ ಕಾಣಬೇಕನ್ನುವಂಥ ಸಂದೇಶವನ್ನು ಕೊಡ್ತಾರಲ್ಲ. ಮತ್ತೊಂದು ಮಾತನ್ನು ಹೇಳ್ತಾರೆ, ಅನಂತ ಕಾಲ ಗುರುಚರರ ಸೇವೆ ಮಾಡುವುದಕ್ಕಿಂತ ಒಂದು ದಿನದ ಒಂದು ನಿಮಿಷ ಒಂದು ಕ್ಷಣ ಶರಣರ ಅನುಭವ ಸಾಲದೆ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಬಹುಶಃ ಅದು ಒಂದು ಕ್ಷಣ ಒಂದು ನಿಮಿಷ ಶರಣರ ಅನುಭವ ಅನ್ನುವಂಥದ್ದು ನಾವು ಎಲ್ಲಿ ನೋಡಿದ್ದೀವಿ ಅಂದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅನುಭವ ನಡೀತಿತ್ತು. ಎಲ್ಲರೂ ಕೂಡ ಕಾಯಕದ ದಾಸೋಹ ಪ್ರಸಾದ ಅನ್ನುವಂಥ ಹಲವಾರು ವಿಚಾರಗಳ ಅನುಭವ ನಡೀತಿತ್ತು. ನಾವು ಕೇಳ್ತಿದ್ದೀವಿ, ಓದ್ತಿದ್ದೀವಿ. ಬಹುಶಃ ಆ ಅನುಭವ ನಾವು ಇವತ್ತು ಎಲ್ಲಿ ನೋಡಿದ್ದೀವಿ ಅಂದರೆ ಈ ಒಂದು ಮಹಾಮಠದಲ್ಲಿ ನಾವು ಇವತ್ತು ನೋಡಿದ್ದೀವಿ ಅನ್ನುವಂಥದ್ದು ನಮಗೆ ಬಹಳ ಸಂತೋಷ ಅನ್ನುವಂಥದ್ದು. ಅಂಥ ಪರಮ ಪೂಜ್ಯರು ಬಹಳ ಗುರುಮಹಾಂತಪ್ಪವ್ರ ಬಗ್ಗೆ ಹೇಳಬೇಕಾಗಿತ್ತಂದರೆ, ತಾಯಿಯ ಪ್ರೀತಿ ನೋಡ್ಬೇಕು. ನೀವೆಲ್ಲರೂ ಕೂಡ ತಾಯಿ ಇಬ್ಬರು ಮಕ್ಕಳಿದ್ರಂದರೆ ಒಬ್ಬ ಮಗನಿಗೆ ಹೆಚ್ಚು ಪ್ರೀತಿ ತೋರಿಸ್ಬೋದು, ಒಬ್ಬ ಮಗನಿಗೆ ಕಡಿಮೆ ಪ್ರೀತಿ ತೋರಿಸ್ಬೋದು. ಆದರೆ ಗುರುಮಹಾಂತಪ್ಪಗಳ ಪ್ರೀತಿ ಹೆಂಗಂದರೆ, ಗುರುಮಹಾಂತಪ್ಪಗಳದು ಎಷ್ಟು ಪೂಜ್ಯರದಾರಲ್ಲ ಎಲ್ಲ ಪೂಜ್ಯರಿಗೂ ಕೂಡ ತಾಯಿಯ ರೂಪ ಯಾರಂದರೆ ಅದು ಗುರುಮಹಾಂತಪ್ಪಗಳು ಅನ್ನುವಂಥ ಮಾತನ್ನು ಈ ಸಂದರ್ಭ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ. ಅದಕ್ಕಾಗಿ ನಮ್ಮದು ಒಂದು 2-3 ತಿಂಗಳ ಹಿಂದ್ಗಡೆ ನಮ್ಮ ಮಹಾರಾಷ್ಟ್ರ ಜತ್ ತಾಲೂಕಿನ ಒಂದು ಸಂಕ ಗ್ರಾಮದಲ್ಲಿ ನಮ್ಮ ಪಟ್ಟಾಭಿಷೇಕ ನಡೆದಿರುವಂಥ ಸಂದರ್ಭದಲ್ಲಿ ಗುರುಮಹಾಂತಪ್ಪಗಳು ಬಂದು ನಮಗೆಲ್ಲರೂ ಕೂಡ ಆಶೀರ್ವಾದವನ್ನು ನೀಡಿ ಅಲ್ಲಿಯೂ ಕೂಡ ಒಂದು 15-20 ನಿಮಿಷಗಳ ಕಾಲ ಒಂದು ಇಷ್ಟಲಿಂಗದ ಕುರಿತು ಬಹಳ ಮನಸ್ಸಿಗೆ ಮುಟ್ಟುವಂಥ ಇಷ್ಟಲಿಂಗದ ಪರಿಕಲ್ಪನೆ ಅನ್ನುವಂಥ ಸಂದೇಶವನ್ನು ಪರಮ ಪೂಜ್ಯರ ಆಶೀರ್ವಚನವನ್ನು ನೀಡಿದರು. ಆ ಇಷ್ಟಲಿಂಗದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ 10,000 ಜನಸಂಖ್ಯೆ ಒಳಗೆ ಅಲ್ಲಿರುವಂಥ ಎಲ್ಲ ಸದ್ಭಕ್ತರು ಹೇಳ್ತಾ ಇದ್ರು, ಅಪ್ಪವ್ರು ಇಷ್ಟಲಿಂಗದ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ರು. ಅಪ್ಪವ್ರ ನಾಳೆಗೆ ಅಥವಾ ನಾಡ್ದ ನೀವು ನಮಗೆ ಲಿಸ್ಟ್ ಲಿಂಗ ದೀಕ್ಷೆ ಕೊಡಬೇಕನ್ನುವಂಥ ಸದ್ಭಕ್ತರು ತಯಾರಾದ್ರೆ ಬಹುಶಃ 8 ಜನ ಆದ್ರೆ 5 ಜನ ಶರಣಿಯರು ತಯಾರಾಡುವಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗ್ತದೆ. 500 ಜನ ಶರಣಿಯರು ಇಷ್ಟು ಲಿಂಗ ಪಡಿಬೇಕಾಗಿತ್ತಂದರೆ ಅದು ಯಾರ ಆಶೀರ್ವಾದ ಅಂದರೆ ಅದು ಗುರುಮಹಾಂತಪ್ಪವ್ರ ಆಶೀರ್ವಾದ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗ್ತದೆ. ಅಂಥ ಪರಮ ಪೂಜ್ಯರು ನಮಗಲ್ಲಿ ಅಥಣಿ ತಾಲೂಕಿನಲ್ಲಿರುವಂಥ ಸೌದಿ ಒಂದು ಮಠಕ್ಕೆ ಕರೆಸಿ ಅಲ್ಲಿಯೂ ಕೂಡ ನಮ್ಮನ್ನು ಕರೆಸಿ ಒಂದು ಆಶೀರ್ವಾದವನ್ನು ಪರಮ ಪೂಜ್ಯರು ಮಾಡಿದರು. ಅದೇ ರೀತಿಯಾಗಿ ಪೂಜ್ಯರು ಕೂಡ ಮತ್ತೆ ನಮಗೆ ಕರೆ ಮಾಡಿ ನೀವು ಇಳ್ಕಲ್ಗೆ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಪೂಜ್ಯರ ಆಶೀರ್ವಾದ ಎಲ್ಲಿ ಸಿಗ್ತದಲ್ಲ, ನಾವು ಪೂಜ್ಯರ ಆಶೀರ್ವಾದನ ತೆಗೆದುಕೊಳ್ಳಕ್ಕೆ ಬರ್ತೀವಿ ಅಪ್ಪರು ಅನ್ನುವಂಥ ಮಾತನ್ನು ಹೇಳಿದೆವು. ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ
ಬಡಚಿ ಗ್ರಾಮದಿಂದ ನಮ್ಮ ಈರಪ್ಪ ಆಜೂರವರು ಅನ್ನುವಂಥ ಸದ್ಭಕ್ತರು ಬಂದಿದ್ದಾರೆ. ಆ ಸದ್ಭಕ್ತರ ಯಾವ ರೀತಿ ಅಂದರೆ ನಮ್ಮ ಗುರುಮಹಾಂತಪ್ಪವರ ಪ್ರತಿಯೊಂದು ಒಂದು ಹೆಜ್ಜೆ ಒಳಗೆ ಪ್ರತಿಯೊಂದು ನುಡಿ ಒಳಗೆ ಯಾರನ್ನು ನೆನೆಸ್ತಾರಂದರೆ ಗುರುಮಹಾಂತಪ್ಪವ್ರು ನೆನೆಸ್ತಾರೋ ಅಷ್ಟು ದೂರಿನಿಂದ ಪ್ರತಿ ವರ್ಷನೂ ಕೂಡ ಬರ್ತಿದ್ದಾರಂದರೆ ಆ ಮನೆತಕ್ಕೆ ಯಾರ ಆಶೀರ್ವಾದ ಅಂದರೆ ಗುರುಮಹಾಂತಪ್ಪವ್ರ ಆಶೀರ್ವಾದ. ಹಿಂಗೆ ಎಷ್ಟೋ ಸಾವಿರಾರು ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರಲ್ಲಿ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ನಮಗೆ ಗೌರವ ಸನ್ಮಾನವನ್ನು ಮಾಡಿದರು. ಪೂಜ್ಯರ ಆಶೀರ್ವಾದ ಯಾವತ್ತೂ ಕೂಡ ನಮ್ಮ ಮೇಲೆ ಇರಲಿ. ಮತ್ತೊಮ್ಮೆ ನಮಗೆ ಏನು ಅನ್ನಿಸ್ತಾ ಇದ್ದಾನೆ, ಈ ಸಮಾಜದ ಭಾರವನ್ನು, ಈ ಸಮಾಜದ ಸೇವೆಯನ್ನು ಮಾಡುವುದಕ್ಕೆ ಮತ್ತೆ ನಮಗೆ ಉತ್ಸಾಹವನ್ನು ಪರಮ ಪೂಜ್ಯರ ಈ ಒಂದು ವೇದಿಕೆ ಮೇಲೆ ತುಂಬಿದ್ರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.